सहनं भवतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्रशाङ्करभाष्ये तृतीयाध्याये द्वितीये पादे षट्सूत्रात्मकेऽस्मिन् प्रथमे सन्ध्याधिकरणे तस्मिन् सन्ध्याधिकरणे उपनिबद्धं चतुर्थं सूत्रम्। इदानीं चतुर्थं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः अपि चतुर्थं सूत्रमेव। सर्वाग्रे शङ्करभगवत्पूज्यपादानां प्रशस्तिश्लोकरेखं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चतुर्थं सूत्रं तद्भाष्यभागं च यथाचार्यानुग्रहं विचारयामः। तत्र अग्रे तावत् श्री श्री शङ्करभगवत्पूज्यपादानां प्रशस्तिश्लोकमेकं द्विवारं पठामः। ओमिति दिविषत्प्रवराः शीर्षे कुर्वन्ति शासनं यस्य ओङ्कारपद्मभृङ्गं तमहं प्रणमामि शङ्कराचार्यम्। ओमिति दिविषत्प्रवराः शीर्षे कुर्वन्ति शासनं यस्य ओङ्कारपद्मभृङ्गं तमहं प्रणमामि शङ्कराचार्यम्। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये द्वितीये पादे प्रथमं सन्ध्याधिकरणम्। ॐ सन्ध्ये सृष्टिराहहि ॐ निर्मातारञ्चैके पुत्रादयश्च ॐ मायामात्रं तु कार्त्स्येनानभिव्यक्तस्वरूपत्वात् ॐ सूचकश्च हि श्रुतेराचक्षते च तद्विदः ॐ पर ॐ पराभिध्यानात्तु तिरोहितं ततोऽस्य बन्धविपर्ययौ ॐ देहयोगात्वातोऽपि। इमानि षट् सूत्राणि तस्मिन् सन्ध्याधिकरणे उपनिबद्धानि। इदानीं प्रकृतं सूत्रं द्विवारं पठामः। प्रकृतं सूत्रं किं तत्? तस्मिन् अधिकरणे चतुर्थं सूत्रम्। तस्मिन् अधिकरणे सन्ध्याधिकरणे चतुर्थं सूत्रम्। ॐ सूचकश्च हि श्रुतेराचक्षते च तद्विदः ॐ सूचकश्च हि श्रुतेराचक्षते च तद्विदः। ಇದರ ಒಂದು ಪದವಿಭಾಗ ಅನ್ವಯ ಕ್ರಮ ಅನ್ವಯಾರ್ಥಯಲ್ಲಾಗಿದೆ. ಅನ್ವಯ ಕ್ರಮವನ್ನು ಮಾತ್ರ ನೋಡಿ
ಮುಂದೆ ಹೋಗೋಣ. ಚ ಭವಿಷ್ಯತೋ ಶುಭಾಶುಭಯೋ ಅಯಂ ಸ್ವಪ್ನ ಸೂಚಕ. ಸೂಚಕ ಇತ್ಯಸ್ಯ ಪದಸ್ಯ ಅಯಮರ್ಥಃ. ಭವಿಷ್ಯತೋ ಶುಭಾಶುಭಯೋ ಅಯಂ ಸ್ವಪ್ನ ಸೂಚಕ ತದೇವ ಪ್ರಯೋಜನಂ ಅಸ್ಯ. ಕಥಮಿದಮವನ್ಯತೆ? ಶ್ರುತೇಃ ನಿರ್ಧಾರಿತತ್ವಾತ್. ಶ್ರುತೇಃ ಸೂಚಕಶ್ಚ ಹಿ ಶ್ರುತೇಃ ಶ್ರುತೇಃ ನಿರ್ಧಾರಿತತ್ವಾತ್. ಚ ತದ್ವಿದಃ. ತದ್ವಿದಃ ಇತ್ಯುಕ್ತೆ ಸ್ವಪ್ನಶಾಸ್ತ್ರವಿದಃ. ಸ್ವಪ್ನಲಕ್ಷಣವಿದಃ ಏವಂ ಆಚಕ್ಷತೆ. ತೇಪಿ ಏವಮೇವ ಆಚಕ್ಷತೆ. ಆಚಕ್ಷತೆ ಇತಿ ಬಹುವಚನರೂಪಂ. ಆಚಷ್ಟೆ, ಆಚಕ್ಷಾತೆ, ಆಚಕ್ಷತೆ. ಏನು ಈ ಮುಂದೆ ಯಾವುದೋ ಒಂದು ಫಲಾನು ಏನೋ ಒಂದು ಆಗಬೇಕು ನಮಗೆ, ಅದಕ್ಕೆ ಆ ಒಂದು ಶುಭಾಶುಭ ಫಲಗಳಿಗೆ, ಶುಭವಾದರೂ ಆಗ್ಬೋದು ಅಶುಭವಾದರೂ ಆಗ್ಬಹುದು, ಅದನ್ನ ಇದು ಈ ಸ್ವಪ್ನವು ಸೂಚಿಸುತ್ತದೆ. ಅವುಗಳಿಗೆ ಈ ಸ್ವಪ್ನವು ಸೂಚಕವಾಗಿದೆ. ಏನು ಈ ಸ್ವಪ್ನದಲ್ಲಿ ಏನು ಸ್ವಪ್ನ ದೃಶ್ಯವನ್ನು ನೋಡಿಕೊಂಡು, ಓ ನೋಡಿ ಈ ದೃಶ್ಯ ಬಂತ, ನಿಮ್ಗೆ ಈ ಫಲ ಅಂತ ಏನೋ ಆ ಸ್ವಪ್ನಶಾಸ್ತ್ರವನ್ನು ಬಲ್ಲವರು ಹೇಳ್ತಾರೆ. ಮತ್ತೆ ಶ್ರುತಿಯಲ್ಲಿಯೂ ಕೂಡ ಇದು ಈ ರೀತಿಯೇ ನಿಶ್ಚಯವಾಗಿರುತ್ತದೆ ಅಂತ ಹೇಳಿ ಎರಡಕ್ಕೂ ಕೂಡ ಉದಾಹರಣೆಯನ್ನ ಕೊಟ್ಟಿದ್ರು. ಆ ಒಂದು ಸೂಚಕಚ್ಚ ಹಿಶ್ರುತೇರಾಚಕ್ಷತೆ ತದ್ವಿದಃ ಎಂಬತಕ್ಕಂತಹ ಸೂತ್ರಕ್ಕೆ ಆ ಒಂದು ಸಮಾಧಾನವನ್ನ, ಅದು ವಿವರಣೆಯನ್ನು ಕೊಟ್ಟಿದ್ದಾಯಿತು. ಈಗ ಶಂಕರ ಭಗವತ್ಪಾದರು ಆ ಒಂದು ವಾದದ ಒಂದು ಕ್ರಮ, ವಾದ ಮಾಡ್ತಕ್ಕಂಥದ್ದು ಈ ಕ್ರಮದಲ್ಲಿ ಮಾಡಬೇಕು ಅಂತ ತೋರಿಸ್ತಾ ಇದ್ದಾರೆ. ಆಯಿತು, ಈಗ ಪೂರ್ವ ಪಕ್ಷ ಆಯಿತು, ಅದಕ್ಕೆ ಸಿದ್ಧಾಂತ ಆಯಿತು. ಈಗ ಪೂರ್ವ ಪಕ್ಷದಲ್ಲಿ ಏನೇನು ಆಕ್ಷೇಪಣೆಗಳನ್ನು ಹಾಕಿ ಈ ಸಂಧ್ಯೆಯಲ್ಲಿ ಸ್ವಪ್ನ ಕಾಲದಲ್ಲಿ ಯಾವ ಯಾವ ದೃಶ್ಯವು ತೋರ್ತಾ ಇದೆಯೋ, ಸೃಷ್ಟಿಯು ತೋರ್ತಾ ಇದೆಯೋ ಅವೆಲ್ಲ ನೈಜವಾಗಿದೆ ಅಂತ ಹೇಳಿದ್ನೋ, ಅದಕ್ಕಾಗಿ ಯಾವ ಒಂದು ಕಾರಣವನ್ನು ಕೊಟ್ಟಿದ್ನೋ ಅದನ್ನ ತಗೊಂಡು ಒಂದೊಂದಾಗಿ ಆ ಕಾರಣಗಳನ್ನು ತೆಗೆದುಕೊಂಡು ಅದಕ್ಕೆ ನೋಡಿ ಈ ಕಾರಣಗಳಿಗೆ ನೀವು ಮಾಡಿರುವಂತಹ ಅರ್ಥ ಸರಿಯಲ್ಲ, ಈ ರೀತಿಯಾಗಿ ಅರ್ಥ ಮಾಡಬೇಕು ಎಂಬುದಾಗಿ ಅದನ್ನ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಆ ಒಂದು ಭಾಗ, ಇವತ್ತಿನ ಭಾಗ ಒಂದು 3 ಪಂಕ್ತಿ ಆಗಿತ್ತು. ಅದನ್ನ ಕೇವಲ ಓದ್ಬಿಡ್ತೇನೆ, ಗೊತ್ತಾಗತ್ತೆ. ಯಾವ ಸೂತ್ರ ಯಾವುದು? ಓಂ ಸೂಚಕಶ್ಚ ಹಿ ಶ್ರುತೇರಾಚಕ್ಷತೆ ತದ್ವಿದ ಅಂತಕ್ಕಂಥ. ಯದುಕ್ತಂ ಆಹಹಿ ಇತಿ ತದೇವಂ ಸತಿ ಭಾಕ್ತಂ ವ್ಯಾಖ್ಯಾತವ್ಯಂ. ಯದುಕ್ತಂ ಆಹಹಿ ಇತಿ ಕುತ್ರ? ಪ್ರಥಮೇ ಸೂತ್ರೆ ಯದುಕ್ತಂ ಸಂಧೇ ಸೃಷ್ಟಿರಾಹಹಿ ಇತ್ಯತ್ರ ಆಹಹಿ ಇತ್ಯಸ್ಯ ಪದಸ್ಯ ಇದಂ ವ್ಯಾಖ್ಯಾನಂ. ಆಹಹಿ ಅಂತ ಇದೆಯಲ್ಲ, ಅದಕ್ಕೆ ಇದು ವ್ಯಾಖ್ಯಾನ. ನೀವು ಮಾಡಿರ್ತಕ್ಕಂಥ ವ್ಯಾಖ್ಯಾನ ಅದ್ಯಾವುದು? ಅದ್ಯಾವುದು ಅನ್ಯಥಾ ವ್ಯಾಖ್ಯಾನ ಆಗ್ತದೆ. ಇದು ಸರಿಯಾದ ವ್ಯಾಖ್ಯಾನ ಅಂತ ಹೇಳಿ ಯಾವುದು ಅಂದ್ರೆ ಆ ಒಂದು ಆಹಹಿ ಅಂತ ಇದೆಯಲ್ಲ, ಅದು ತತ್ ಭಾಕ್ತಂ ವ್ಯಾಖ್ಯಾತವ್ಯಂ. ಅದನ್ನ ಭಾಕ್ತವೆಂಬುದಾಗಿ ವ್ಯಾಖ್ಯಾನ ಮಾಡಬೇಕು. ಯಾವುದು? ಆಹಹಿ ಅಂದ್ರೆ ಶ್ರುತಿಯಲ್ಲಿ ಹೇಳಿದ್ದಾರಲ್ಲ. ಏನು ಶ್ರುತಿಯಲ್ಲಿ ಏನು ಹೇಳಿದ್ದಾರೆ ನೋಡಿ? ನಿಜವಾಗಿಯೂ ಕೂಡ ಸ್ವಪ್ನದಲ್ಲಿ ಪದಾರ್ಥಗಳನ್ನು ಅವನು ಸೃಷ್ಟಿಸಿಕೊಳ್ಳುತ್ತಾನೆ. ಯಾವುದನ್ನ? ಉದಾಹರಣೆ ಕೊಟ್ಟಿದ್ರು, ರಥಯೋಗ, ಪಂಥಾನ, ಇವೆಲ್ಲ ಸೃಷ್ಟಿಸಿಕೊಳ್ತಾನೆ ಅಂತ ಕೊಟ್ಟಿದೆ. ಇದೆ, ಶ್ರುತಿಯಲ್ಲಿ ಇದೆ.
ಸೃಷ್ಟಿಸಿಕೊಳ್ಳುತ್ತಾನೆ, ಸೃಜತಿ ಅಂತ ಹೇಳಿ ಅಲ್ಲಿ ಸರ್ಗವನ್ನ ಹೇಳಿದ್ದಾರೆ. ಸರ್ಗವನ್ನ ಹೇಳಿದ್ದರೂ ಕೂಡ ಅದನ್ನ ನಾವು ಮುಖ್ಯಾರ್ಥದಲ್ಲಿ ತೆಗೆದುಕೊಳ್ಳಬಾರದು, ಮತ್ತೆ ಗೌಣ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು. ಯಾತಕ್ಕೆ ಅಂತಂದ್ರೆ ಮುಖ್ಯ ಅರ್ಥವನ್ನ ಅದೇ ಶ್ರುತಿಯು ಮುಂದೆ ಹೇಳಿದೆ. ಮುಖ್ಯಾರ್ಥವನ್ನ ಮುಂದೆ ಹೇಳಿದ್ದಾರೆ. ಒಂದು ವೇಳೆ ಮುಂದೆ ಮುಖ್ಯಾರ್ಥವನ್ನು ಏನು ಹೇಳದೇನೆ ಇಷ್ಟಕ್ಕೆ ಕೈ ಬಿಟ್ಟು ಬಿಟ್ಟಿದ್ರೆ ಆಗ ಇದನ್ನು ಮುಖ್ಯಾರ್ಥ ತೆಗೆದುಕೊಳ್ಬಹುದಾಗಿತ್ತು. ಆದರೆ ಶ್ರುತಿ ಹಾಗೆ ಮಾಡಿಲ್ಲ. ನೋಡಿ, ನೀವು ಪೂರ್ವಾಪರ ವಿವೇಚನೆ ಮಾಡಿದ್ರೇನು, ಅಲ್ಲಿ ರಥಯೋಗ ಪಂಥಾನ ಎಲ್ಲವನ್ನೂ ಸೃಷ್ಟಿಸಿಕೊಳ್ಳುತ್ತಾನೆ ಅಂತ ಹೇಳಿ ಮುಂದೆ ಏನ್ ಹೇಳಿದ್ದಾರೆ, ಅಲ್ಲಿ ರಥವೂ ಇಲ್ಲ, ರಥಯೋಗವೂ ಇಲ್ಲ, ಪಂಥಾನವೂ ಇಲ್ಲ ಅಂತ ಎಲ್ಲದರ ಅಭಾವವನ್ನ ಹೇಳಿದ್ದಾರೆ ಮುಂದೆ. ಹಾಗಾಗಿ ಒಂದೇ ಒಂದು ಭಾಗದಲ್ಲಿ ಒಂದೇ ಒಂದು ಮಂತ್ರಕ್ಕೆ ಈಗೂ ಹೇಳಿದ್ದಾರೆ ಸೃಷ್ಟಿಸಿಕೊಳ್ಳುತ್ತಾನೆ ಅಂತ, ಅಲ್ಲಿ ಯಾವುದು ಇಲ್ಲ ಅದನ್ನು ಹೇಳಿದ್ದಾರೆ. ಆವಾಗ ನಾವೇನರ್ಥ ಮಾಡಬೇಕು, ಈ ಸೃಷ್ಟಿಸಿಕೊಳ್ಳುತ್ತಾನೆ ಎನ್ನುವುದನ್ನ ಗುಣಾರ್ಥದಲ್ಲಿಯೂ ಮತ್ತು ಈ ಅಲ್ಲಿ ಏನೂ ಇಲ್ಲ ಅಂತ ಅಭಾವವನ್ನು ಹೇಳಿದ್ದಾರಲ್ಲ, ಆ ಒಂದು ಅಭಾವವನ್ನ ಮುಖ್ಯಾರ್ಥದಲ್ಲಿಯೂ ತೆಗೆದುಕೊಳ್ಳಬೇಕು ಅಂತ ಹೇಳಿ ನೋಡಿ. ಹೇಗೆ ಈ ವಾದದ ಒಂದು ವೈಖರಿ ತೆಗೆದುಕೊಳ್ಳಬೇಕು ಅಂತ ಹೇಳಿ, ಏನ್ ಸ್ವಾಮಿ ಗೌಣಾರ್ಥದಲ್ಲಿ ಸೃಷ್ಟಿಸ್ತಾನೆ ಇವನು, ಎಲ್ಲ ಪದಾರ್ಥಗಳನ್ನು ಕೂಡ ಸೃಷ್ಟಿಸಿಕೊಳ್ಳುತ್ತಾನೆ ಅಂದ್ರೆ ಸೃಷ್ಟಿಸಿಕೊಳ್ಳುತ್ತಾನೆ ಅಂದ್ರೆ ಏನರ್ಥ? ಸೃಷ್ಟಿಸಿಕೊಳ್ಳುತ್ತಾನೆ ಅಂದ್ರೆ ಸೃಷ್ಟಿಸಿಕೊಳ್ಳುತ್ತಾನೆ ಅಂತ ಅರ್ಥ. ಹೌದಾನೆ? ಅದಕ್ಕೆ ಯಾವ ಸ್ವಾಮಿ ಅರ್ಥ ಅದು? ಈಗ ನೋಡಿ, ಅವನು ಅಲ್ಲಿಗೆ ಹೋಗುತ್ತಾನೆ ಕ್ರಿಯಾಪದ. ಆ ಹೋಗುತ್ತಾನೆ ಅಂತ ಅನ್ನೋದನ್ನ ನೋಡ್ರಿ, ಹೋಗುತ್ತಾನೆ ಅಂತ ಅನ್ನೋದಕ್ಕೆ ಏನ್ ಅರ್ಥ ಗೊತ್ತೇಳಿ? ಏನ್ ಅರ್ಥ? ಹೋಗ್ತಾನೆ ಇಷ್ಟನ್ನೇ. ಏನ್ ಅರ್ಥ ಅದಕ್ಕೆ ಅಂತ ಹೇಳಿದ್ರೆ ನೋಡಿ, ಸೃಜತಿ ಅಂತಕ್ಕಂಥದ್ದು ಈ ಧಾತ್ವರ್ಥವನ್ನ ಹಿಡಿದು ನೀವು ಅರ್ಥ ಮಾಡಬಾರದು. ಹೇಗೆ ಅದನ್ನ ಗೌಣ ಅರ್ಥದಲ್ಲಿ ಪ್ರಯೋಗ ಮಾಡಿದೆ ಅದನ್ನ ಹಾಗೆ ನೀವು ವ್ಯಾಖ್ಯಾನವನ್ನ ಮಾಡಬೇಕು. ಗೌಣ ಅರ್ಥ ಹೇಗೆ? ಒಂದು ಉದಾಹರಣೆ ಕೊಡಿ ಸ್ವಾಮಿ. ಸೃಷ್ಟಿಸಿಕೊಳ್ಳುತ್ತಾನೆ ಅಂದ್ರೆ ಅದನ್ನ ಗೌಣಾರ್ಥದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಹೇಗೆ ಅಂತಂದ್ರೆ ಅದಕ್ಕೊಂದು ಉದಾಹರಣೆ ಕೊಟ್ಟರು. ಯಥಾ ಲಾಂಗಲಂ ಗವಾದೀನ್ ಉದ್ವಹತಿ ಇತಿ ನಿಮಿತ್ತ ಮಾತ್ರತ್ವ ಏವಂ ಉಚ್ಯತೆ. ಅಂದ್ರೆ ಏನು? ನೇಗಿಲು, ಒಂದು ನೇಗಿಲಿದೆ. ಅದು ಏನ್ ಸ್ವಾಮಿ, ಆ ನೇಗಿಲು ಏನ್ ಮಾಡ್ತಾ ಇದೆ ಗೊತ್ತಾ? ಎತ್ತಿನ ಭಾರವನ್ನು ಹೊರ್ತಾ ಇದೆ, ರೈತನ ಭಾರವನ್ನು ಹೊರ್ತಾ ಇದೆ, ರೈತನ ಕುಟುಂಬದ ಭಾರವನ್ನು ಹೊರ್ತಾ ಇದೆ ಅಂತ ಹೇಳ್ತೇವೆ ನಾವು. ಏನ್ ಹಾಗಾದ್ರೆ ಏನ್ರಿ ನೇಗಿಲಿಲ್ಲಾದ್ರೂ ಅವನು ಹೊತ್ಕೊಂಡು ಹೋಗ್ತಾ ಇದೆಯಾ? ಭಾರವನ್ನು ಹೊರ್ತಾ ಇದೆ ಅಂದ್ರೆ ನೇಗಿಲು ಅವನ ಎಲ್ಲ ಅಗತ್ಯಗಳನ್ನು ಕೂಡ ಪೂರೈಸ್ತಾ ಇದೆ ಅಂದೇನರ್ಥ? ನಿಮಿತ್ತ ಮಾತ್ರವಾಗಿದೆ ಅಂತ ಅರ್ಥ. ಯಾಕೆ? ನೇಗಿಲು ಇದ್ರೆ ಎತ್ತಿರುತ್ತೆ. ನೇಗಿಲು ಎತ್ತ ಹೋಯ್ತು ಅಂದ್ರೆ ಎತ್ತು ಮಾರ್ಬಿಡ್ತಾನೆ. ಎತ್ತು ಮಾರ್ತಾ ಅಂದ್ರೆ ಉಳೋ ಹಾಗಿಲ್ಲ, ಉಳದೇ ಇದ್ರೆ ಧಾನ್ಯ ಇಲ್ಲ, ಧಾನ್ಯ ಇದೆ ಅಂದ್ರೆ ಊಟ ಇಲ್ಲ, ಊಟ ಯಾವಾಗ ಇಲ್ವೋ ಸಂಸಾರ ಅಂತಕ್ಕಂಥದ್ದು ಹೆಂಡತಿ ಮಕ್ಕಳು ಯಾರು ಇಲ್ಲ. ಈ ಒಂದಕ್ಕೊಂದಕ್ಕೆ ಸಂಬಂಧ ಅಲ್ಲ. ಆದ್ದರಿಂದ ನೇಗಿಲು ಇವರೆಲ್ಲರನ್ನೂ ಕೂಡ ಕರೆದೊಯ್ಯುತ್ತದೆ, ಇವರೆಲ್ಲರ ಭಾರವನ್ನು ಹೊತ್ಕೊಂಡಿದೆ ಅದು ಅಂತ ಹೇಳೋದು ನಿಮಿತ್ತ ಮಾತ್ರದಿಂದ. ನಿಜವಾಗಿಯೂ ಭಾರ ಹೊತ್ಕೊಂಡಿಲ್ಲ ಅಲ್ಲಿ. ಹಾಗೆ ಇಲ್ಲಿ ಏನು ಈ ಒಂದು ಸ್ವಪ್ನ ಅಂತ ಇದೆಯಲ್ಲ, ಅದು ಆ ಸ್ವಪ್ನದ ದೃಶ್ಯವನ್ನು ಸೃಷ್ಟಿಸಿಕೊಳ್ಳುತ್ತಾನೆ ಅಂತ ಹೇಳೋದು ಸೃಷ್ಟಿಸಿಕೊಳ್ಳುತ್ತಾನೆ ಅಂತ ಅನ್ನುವುದನ್ನ ಅದು ನಿಮಿತ್ತವನ್ನಾಗಿ ತೆಗೆದುಕೊಳ್ಳಬೇಕು, ಮುಖ್ಯ ಅರ್ಥವಲ್ಲ. ಈಗ ನೋಡಿ, ನಿಮಿತ್ತವನ್ನಾಗಿ ತೆಗೆದುಕೊಳ್ಳಬೇಕು ಅಂದ್ರೆ
ಇನ್ನೊಂದು ಪ್ರಶ್ನೆ ಉದ್ಭವ ಆಗುವುದು. ಅಲ್ಲ ಸ್ವಾಮಿ, ಯಾವುದಕ್ಕೆ ನಿಮಿತ್ತವನ್ನ ತೆಗೆದುಕೊಳ್ಬೇಕು? ಅಲ್ಲಾದ್ರೆ ನೇಗಿಲು ನಿಮಿತ್ತ. ಯಾವುದಕ್ಕೆ ನಿಮಿತ್ತ? ಇವರೆಲ್ಲರ ಭಾರವನ್ನು ಹೊರುವುದಕ್ಕೆ, ಅಂದ್ರೆ ಇವರೆಲ್ಲರನ್ನ ಕಾಪಾಡೋದಕ್ಕೆ ಅದು ನಿಮಿತ್ತ. ಅದು ಹೌದ್ ತಾನೆ? ಅದು ನೇರವಾಗಿ ಕಾಪಾಡ್ತಾ ಇಲ್ಲ, ಅದಕ್ಕೆ ನಿಮಿತ್ತ ಮಾತ್ರವಾಗಿದೆ ಅದು. ಇದು ಆ ನೇಗಿಲು ಇದ್ರೂ ತಾನೇ ಇವೆಲ್ಲ ಇರುತ್ತೆ. ಹಾಗೆ ಅಲ್ಲಿ ನಿಮಿತ್ತ ಆಯ್ತಲ್ಲ, ಇಲ್ಲಿ ಯಾವ ಸ್ವಾಮಿ ನಿಮಿತ್ತ? ನೀವು ನಿಮಿತ್ತ ಭಾಗ್ಯತ್ವ ಇಲ್ಲಿ ಯಾವ್ದು ನಿಮಿತ್ತ ಅಂತಂದ್ರೆ, ಆ ನೋಡಪ್ಪ, ನಿಮಿತ್ತ ಇದೆ ಇದು. ಆ ನಿಮಿತ್ತವನ್ನ ನಾವು ಹೇಳ್ತೇವೆ. ಒಂದು ಸ್ವಲ್ಪ ತಡಿ, ಅದಕ್ಕಿಂತ ಮುಂಚೆ ಇನ್ನೊಂದು ಕೆಲವು ವಿಚಾರವನ್ನು ಹೇಳಿ ಅದನ್ನ ಹೇಳ್ತೇವೆ. ಆ ನಿಮಿತ್ತ ಅಂತಕ್ಕಂಥದ್ದು ಇದ್ದೇ ಇದೆ. ಅದು ಯಾಂಥ ನಿಮಿತ್ತ? ಅದು ಕೂಡ ಪರಮಾತ್ಮನ ಒಂದು ಆ ಪರಮಾತ್ಮನನ್ನ, ಪರಮಾತ್ಮನ ಲಕ್ಷಣವನ್ನ ಸಿದ್ಧ ಮಾಡುವುದಕ್ಕೆ ಇರ್ತಕ್ಕಂಥ ನಿಮಿತ್ತ. ಅದು ಸಾಮಾನ್ಯವಾದ ನಿಮಿತ್ತ ಅಲ್ಲ, ಹೇಳ್ತೇವನ್ನ ಅಂತ ಹೇಳಿ ಶುರು ಮಾಡ್ತಾರೆ. ನಿಮಿತ್ತ ಮಾತ್ರತ್ವ ದೇವಕ್ಕೆ ನತು ಪ್ರತ್ಯಕ್ಷಮೇವ ಲಾಂಗಲಂ ಗವಾದೀನ್ ಉದ್ವಹತಿ. ಅಂದ್ರೆ ಅಷ್ಟೇ, ನೇಗಿಲು ಪ್ರತ್ಯಕ್ಷವಾಗಿ ಎಲ್ಲ ಎತ್ತು ರೈತ ಎಲ್ಲಾನು ಹೊರತ್ತೆ, ಅವನು ಎಳಿತಾ ಇದೆ ಅಂತಕ್ಕಂಥ ಅರ್ಥ ಅಲ್ಲ, ನಿಮಿತ್ತ ಮಾತ್ರ. ಹಾಗೆ ಸುಪ್ತೋ ರಥಾದಿ ಭೃಗತೆ ಸಹಿಕರ್ತ ಇತ್ಯುಚ್ಯತೆ. ಹಾಗೆ ಈ ಈ ಸ್ವಪ್ನದಲ್ಲಿ ರಥವೇ ಮುಂತಾದವುಗಳನ್ನು ಸೃಷ್ಟಿಸಿಕೊಳ್ಳುತ್ತಾನೆ, ಅವನೇ ಕರ್ತೃ ಅಂತ ಹೇಳಿದ್ದಾರೆ. ಯಾವುದು? ನಿಮಿತ್ತ. ಇವನು ಅದಕ್ಕೆ ನಿಮಿತ್ತವಾಗಿ ಸ್ವಪ್ನ ದೃಶ್ಯ ಇದೆಯಲ್ಲ ಸೃಷ್ಟಿಸಿಕೊಳ್ತಾನೆ ಅಂತಕ್ಕಂಥದ್ದು ಅದು ನಿಮಿತ್ತವಾಗಿದೆ. ಇಷ್ಟಾಗಿತ್ತು. ಮುಂದೆ ನತು ಪ್ರತ್ಯಕ್ಷಮೇವ ಸುಪ್ತೋ ರಥಾದಿ ಸೃಜತಿ. ಅಷ್ಟೇ ಹೊರತು ಪ್ರತ್ಯಕ್ಷವಾಗಿಯೇ ಅಲ್ಲಿ ರಥಗಳನ್ನ, ರಥಯೋಗ ಕಟ್ಟಿರ್ತಾಗ ಗೊತ್ತಲ್ಲ, ಅದೆಲ್ಲ ಎಲ್ಲವನ್ನು ಸೃಷ್ಟಿಸಿಕೊಳ್ಳುತ್ತಾನೆ ಅಂತ ಅರ್ಥವಲ್ಲ. ನಿಮಿತ್ತಂತೂ ಅಸ್ಯ ಸ್ವಸ್ಯ ನಿಮಿತ್ತಂತ್ವಸ್ಯ ರಥಾದಿ ಪ್ರತಿಭಾನ ನಿಮಿತ್ತ ಮೋದ ತ್ರಾಸಾದಿ ದರ್ಶನಾತ್ ತನ್ನಿಮಿತ್ತ ಭೂತಯೋ ಸುಕೃತ ದುಷ್ಕೃತಯೋ ಕರ್ತೃತ್ವೇನ ಇತಿ ವಕ್ತವ್ಯ. ನಿಮಿತ್ತ ಯಾವುದು ಗೊತ್ತೇನು? ನಿಮಿತ್ತ ಅಂತಂದ್ರೆ ಅದನ್ನ ಹೇಳ್ತಾ ಇವಾಗ ಸ್ವಲ್ಪ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಿತ್ತ ಏನ್ ನಿಮಿತ್ತ ಅಂದ್ರೆ ನೋಡಿ, ರಥಾದಿ ಪ್ರತಿಭಾದ ನಿಮಿತ್ತ ಅಂದ್ರೆ ರಥ, ಅದು ಇದು ಉಪಲಕ್ಷಣ ರಥ ಅಂತ ಏನ್ ಬೇಕಾದ್ರೂ ಆಗ್ಬೋದು. ರಥವನ್ನು ಸೃಷ್ಟಿ ಮಾಡ್ಕೊಂಡ ರಥ ಬಂತು. ರಥ ಬಂದ್ಮೇಲೆ ಏನಾಯ್ತು? ಒಳ್ಳೆ ಕುದುರೆ ಬಂತು, ಒಳ್ಳೆ ದಿವ್ಯವಾದ ರಥ, ಕೂತ್ಕೊಂಡ, ಹೊರಟ. ಏನಾಯ್ತು ಅವನಿಗೆ? ಏನಾಯ್ತು ಅಂದ್ರೆ ಆ ನಿಮಿತ್ತದಿಂದ ಒಂದು ಮೋದ, ಸಂತೋಷ, ಆನಂದ ಬಂತು. ಅಥವಾ ಏನೋ ಹೋಗ್ತಾ ಇದ್ದ ಆ ರಥ, ಅದೆಲ್ಲೋ ಹಳ್ಳಕ್ಕೆ ಹಾಕೊಂಡ್ಬಿಡ್ತು, ಅದು ಚಕ್ರ ಮುರಿದೋಯ್ತು. ಆವಾಗ ಏನಾಯ್ತು? ತ್ರಾಸ, ಅಯ್ಯಯ್ಯೋ ಹೋಯ್ತಲ್ಲಪ್ಪ ಇದಂದ್ರೆ ತ್ರಾಸ. ಹೀಗೆ ಈ ಒಂದು ಮೋದ ತ್ರಾಸ ಎನ್ನುವುದಕ್ಕೆ ಏನಾಗಿದೆ? ಇದು ನಿಮಿತ್ತವಾಗಿದೆ. ಮೋದ ತ್ರಾಸ ಅಂತಂದ್ರೆ ಸುಕೃತ ದುಷ್ಕೃತ ಅಂತ ಅಷ್ಟೆ. ಇದಕ್ಕೆ ಇದು ನಿಮಿತ್ತವಾಗಿದೆ ಅಂತ ಹೇಳಿ, ಅಪಿಚ ಜಾಗರಿತೆ ವಿಷಯೇಂದ್ರಿಯ ಸಂಯೋಗಾತ್ ಆದಿತ್ಯಾದಿ ಜ್ಯೋತಿರಿ ವ್ಯತಿಕರಾಚ ಆತ್ಮನಃ ಸ್ವಯಂ ಜ್ಯೋತಿಷ್ವಂ ದುರ್ವಿವೇಚನಂ ಇತಿ ತದ್ವಿವೇಚನಾಯ ಸ್ವಪ್ನ ಉಪನ್ಯಸ್ತಃ. ಇದು ಬಹಳ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ನಿಮಿತ್ತ. ಸ್ವಪ್ನದಲ್ಲಿ ಯಾತಕ್ಕೆ ಸೃಷ್ಟಿ ಮಾಡ್ತಾನೆ ಅಂತಕ್ಕಂಥದ್ದು ನಿಮಿತ್ತ ಅಂತ ಹೇಳಿದ್ವಲ್ಲ ನಾವು. ಆ ನಿಮಿತ್ತ ಅಂತ ಅನ್ನೋದಕ್ಕೆ ಈ ಅರ್ಥನಪ್ಪ, ಅಷ್ಟೇ ಹೊರತು ಇನ್ನೇನೋ ಅದನ್ನ ಮುಂದೆ ನಾವು ಹೇಳಿದ್ವಿ ಹಿಂದೆ. ಏನಂತ? ಏನ್ ನಿಮಿತ್ತ ಆದ್ರೆ ಮುಂದೆ ಆಗೋದಕ್ಕೆ ಸೂಚಕ ಹಾಕಡ್ರಿ. ಇದು ಯಾವುದೋ ಕನಸು ಬಿತ್ತು ಒಳ್ಳೇದಾಗತ್ತೆ ಕಣ್ರಿ, ಯಾವುದೋ ಕೆಟ್ಟ ಕನಸು ಬಿತ್ತು ಕೆಟ್ಟದಾಗತ್ತೆ. ಅಯ್ಯಯ್ಯೋ ಅವೆಲ್ಲ ಏನೋ ಒಂದು ಸುಮ್ಮನೆ ವ್ಯಾವಹಾರಿಕವಾಗಿ ಹೇಳ್ತಕ್ಕಂಥದ್ದಷ್ಟೇ. ಅದು ಈ ಸೂತ್ರ ಭಾಷ್ಯದ ಒಂದು ಘನತೆಗೆ ತಕ್ಕದ್ದಲ್ಲ ಅದು. ಹೋಗ್ತಾನೆ ಯಾವುದೋ ಕನಸು ಬಿತ್ತಂತೆ, ಏನೋ ಆಗ್ಬೇಕಂದ್ರೆ ಇವಾಗ ಎಷ್ಟೋ ನಂಬೋದೇ ಇಲ್ಲ ಏನ್ರಿ ಅಂತಾರೆ. ಅದು ಈ ಘನತೆಗೆ ತಕ್ಕದ್ದಲ್ಲ. ಇಲ್ಲಿ ನಿಮಿತ್ತ ಯಾತಕ್ಕೆ? ಅದ್ರ ಪ್ರಯೋಜನ ಏನ್ ಗೊತ್ತೇನೋ? ಸ್ವಪ್ನ ಪ್ರಯೋಜನ, ಇದು ಪ್ರಯೋಜನ.
ಯಾವುದು ಸ್ವಾಮಿ ಅಂದ್ರೆ ನೋಡಪ್ಪ, ಜಾಗರಿತೆ ಜಾಗೃತನಲ್ಲಿ ಆದರೆ ವಿಷಯೇಂದ್ರಿಯ ಸಂಯೋಗ ಇಂದ್ರಿಯ ಮತ್ತು ವಿಷಯ, ಹೌದ್ ತಾನೆ, ಎರಡಕ್ಕೂ ಸನ್ನಿಕರ್ಷ ಆಗುತ್ತೆ. ಅಕ್ಷಾರ್ಥ ಸನ್ನಿಕರ್ಷ ಅಂತ ಇದಕ್ಕೆ ಹೆಸರು. ಅಕ್ಷಾರ್ಥ ಸನ್ನಿಕರ್ಷ. ಈ ಇಂದ್ರಿಯ ಮತ್ತೆ ವಿಷಯ ಸನ್ನಿಕರ್ಷವಾದಾಗ ಏನಾಗುತ್ತೆ? ನಮಗೆ ಆನಂದ, ಈ ಒಂದು ತ್ರಾಸ ಉಂಟಾಗುತ್ತೆ. ಅದಕ್ಕೆ ಹೇಗಿದೆಯೋ ಹಾಗೆ ಸಂಬಂಧ ಒಳ್ಳೆಯದಾಗಿದ್ರೆ ಆನಂದ ಆಗುತ್ತೆ, ಏನೋ ಸ್ವಲ್ಪ ತ್ರಾಸದಾಗಿದ್ರೆ ತ್ರಾಸ ಆಗುತ್ತೆ, ಹೌದ್ ತಾನೆ. ಅದು ಎಲ್ಲಿ? ಆ ಒಂದು ಜಾಗೃತ ಅವಸ್ಥೆಯಲ್ಲಿ ಏನಾಗುತ್ತೆ? ಇದು ಇವೆಲ್ಲ ನಮಗೆ ಆನಂದ ತ್ರಾಸ ಇವೆಲ್ಲ ಸೃಷ್ಟಿ ಮಾಡ್ಕೊಳ್ಳೋದು ಇವೆಲ್ಲ ಹೇಗೆ ಗೊತ್ತಾಗುತ್ತೆ ನಮಗೆ? ಹೇಗೆ ಗೊತ್ತಾಗುತ್ತೆ ಸ್ವಾಮಿ? ಬೆಳಕಿದೆ ಸ್ವಾಮಿ, ಕಣ್ಣಿದೆ, ನೋಡ್ತಾ ಇದೆ, ವಿಷಯೇಂದ್ರಿಯ ಸಂಯೋಗ, ವಿಷಯ ಇದೆ, ಇಂದ್ರಿಯ ಇದೆ, ಬೆಳಗ್ತಾ ಇದೆ. ಅದನ್ನ ವಿಷಯಗಳನ್ನ ಇಂದ್ರಿಯ ಬೆಳಗ್ತಾ ಇದೆ, ಅದರಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಆಯ್ತು, ಈ ಬೆಳಕು ಯಾವುದಪ್ಪ? ಈ ಬೆಳಕು ಅಂತ ಅಂದ್ಬಿಟ್ಟು ಏನು ಹೇಳಿದ? ಅದೇ ಸೂರ್ಯ ಸ್ವಾಮಿ. ಹಗಲೊತ್ತು ಅದು ತಾನೆ ಸೂರ್ಯ ಇದೆ ನೋಡಿ, ಇಷ್ಟೆಲ್ಲ ಬೆಳಕಾಗಿದೆ, ಬೆಳಗ್ತಾ ಇದೆ, ನಮ್ ಕಣ್ಣಿದೆ, ನೋಡ್ತಾ ಇದೆ. ಆಯ್ತು, ಸೂರ್ಯನಿಗೆ ಯಾರು ಬೆಳಕು? ಸೂರ್ಯ ಹೇಗೆ ಬೆಳಕು ಬಿಡ್ತಾನೆ? ಅವನು ತಾನಾಗಿ ಬೆಳೆದ್ಬಿಟ್ನ. ಅದನ್ನು ವಿಚಾರ ಮಾಡಿ ಏನು ಹೇಳಿದ್ರು? ಎಲ್ಲದಕ್ಕೂ ಕೂಡ ಯಾವುದು ಬೆಳಕಾಗಿದೆ? ಆತ್ಮನು ಬೆಳಕಾಗಿದ್ದಾನೆ. ಆತ್ಮನು ಬೆಳಕಾಗಿದ್ದಾನೆ ಅಂದ್ರೆ ಆತ್ಮನಿಗೆ ಏನು ಕ್ರಿಯೆ ಇಲ್ಲ ಅಂದ್ರೆ ಏನು? ಆತ್ಮನಿಗೆ ಇರತಕ್ಕಂತಹ ಸ್ವಯಂ ಜ್ಯೋತಿಷ್ವ ಅಂದ್ರೆ ಬೆಳಗತಕ್ಕ ಒಂದು ಗುಣ, ಅದು ಎಲ್ಲಿಂದೋ ಬೇರೆ ಬಂದಿಲ್ಲ, ಅದು ಸ್ವಯಂ ಜ್ಯೋತಿಷ್ವ, ತಾನಾಗಿದೆ. ಹೇಗೆ? ಈ ಒಂದು ಸೂರ್ಯಕಾಂತ ಮಣಿ ಅಂತ ಇದೆಯಲ್ಲ, ಅದು ಏನಾಗುತ್ತೆ? ಅದು ಇಟ್ಬಿಟ್ರೆ ತಾನೇ ಹೊಳೆಯುತ್ತೆ, ಅದು ಬೆಳಕು ಎಲ್ಲಿಂದ ಬರಬೇಕಾಗಿಲ್ಲ. ಹಾಗೆ ಪರಮಾತ್ಮನಿಗೆ ಅದರ ಸ್ವಭಾವ ಸಿದ್ಧವಾಗಿರತಕ್ಕಂತಹ ಬೆಳಕಿದೆಯಲ್ಲ, ಅದರಿಂದ ಈ ಸೂರ್ಯ ಚಂದ್ರ ಇವೆಲ್ಲ ಬೆಳಗಲ್ಪಡ್ತಾ ಇದ್ದಾರೆ. ಅದರಿಂದ ಈ ವಿಷಯಗಳು ಬೆಳಗ್ತಾ ಇವೆ, ಅದರಿಂದ ನಮ್ಮ ಇಂದ್ರಿಯಗಳು ಬೆಳಗ್ತಾ ಇವೆ. ಎರಡು ಸಂಯೋಗ ಆಯಿತು, ನಮಗೆ ಆನಂದ ಮತ್ತೆ ತ್ರಾಸ ಉಂಟಾಯಿತು, ಹೌದಾ? ಇದು ಒಂದಿದೆ. ಅಲ್ಲಿ ಏನಾಯ್ತು? ಈ ಒಂದು ಪರಮಾತ್ಮನ ಸ್ವಯಂ ಜ್ಯೋತಿಷ್ವ ಅಂತಕ್ಕಂಥದ್ದು ಎಲ್ಲದಕ್ಕೂ ಮೂಲ ಕಾರಣ ಅಂತ ಗೊತ್ತಾಯ್ತು. ಇದು ಜಾಗೃತ ಅವಸ್ಥೆಯಲ್ಲಿ ಏನಾಗಿದೆ? ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇಲ್ಲ. ಬೆಳಗ್ತಾ ಇರೋ ಆತ್ಮನ ಸ್ವಯಂ ಜ್ಯೋತಿಷ್ವದಿಂದಲೇ, ಆದರೆ ಜಾಗೃತ ಅವಸ್ಥೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಅದು ಯಾಕೆ? ಬೇಕಾದಷ್ಟು ಬೇರೆ ಬೆಳಕಿದೆ. ನಮ್ಮ ಸೂರ್ಯ ಅಯ್ಯೋ ಪ್ರಖರವಾಗಿದ್ದಾನೆ. ಹಾಗಿರುವಾಗ ನೋಡ್ರಿ, ಸೂರ್ಯನ ಬೆಳಕಿದೆ ಅಂತ ಹೇಳ್ತಾರೆ ಹೊರತು ಸೂರ್ಯನಿಗೆ ಯಾರು ಬೆಳಕು ಕೊಡ್ತಾ ಇದ್ದಾರೆ ಅಂತ ಅನ್ನೋದು ನಾವು ನೋಡಕ್ ಹೋಗೋದಿಲ್ಲ, ಹೌದ್ ತಾನೆ? ಇವಾಗ ನಾವು ಬಲ್ಬ್ ಸ್ವಿಚ್ ಹಾಕ್ತೇವೆ, ಕರೆಂಟ್ ಬಂತು, ಮನೆ ಬೆಳಕು, ಅಷ್ಟು ಮಾತ್ರ ನಮಗಷ್ಟೇ. ಆದರೆ ಎಲ್ಲಿಂದ ಬಂತು? ಅಯ್ಯಯ್ಯೋ ಶರಾವತಿಯಿಂದ ಬಂತು ಕಟ್ರೆ, ಎಲ್ಲಿ ನದಿ ಬೀಳ್ತಾ ಇದೆ ಅಂತ 700 ಅಡಿಯಿಂದ, ಅವೆಲ್ಲ ಯಾಕೆ ಬೇಕು ನಮಗೆ? ಗೊತ್ತಾಗಲ್ಲ ಅವೆಲ್ಲ, ಹೌದ್ ತಾನೆ? ಹಾಗೆ ಜಾಗೃತ ಅವಸ್ಥೆಯಲ್ಲಿ ಆತ್ಮನ ಸ್ವಯಂ ಜ್ಯೋತಿಷ್ವ ಅಂತಕ್ಕಂಥದ್ದು ಚೆನ್ನಾಗಿ ಪ್ರಕಟವಾಗ್ತಾ ಇಲ್ಲ. ಯಾಕೆ? ಆತ್ಮನೇ ಆದರೂ ಕೂಡ ಬೇರೆ ಬೆಳಕು ಪ್ರಖರವಾಗಿದೆಯಲ್ಲ, ಅದರ ಮೂಲ ಅಷ್ಟೇ ಸಾಕು ನಮಗೆ ವಿಷಯ ಸಂಯೋಗ ಆಗುತ್ತೆ, ಸುಖ ದುಃಖ ಆಗುತ್ತೆ. ಹಾಗಾಗಿ ಆತ್ಮನ ಸ್ವಯಂ ಜ್ಯೋತಿಷ್ವ ಅಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಓಹೋ, ಹಾಗಾದ್ರೆ ಆತ್ಮನ ಸ್ವಯಂ ಜ್ಯೋತಿಷ್ವ ಸ್ಪಷ್ಟವಾಗಿ ಗೊತ್ತಾಗಬೇಕಾದ್ರೆ ಏನ್ ಟ್ರೈ ಮಾಡಬೇಕು? ಏನ್ ಗೊತ್ತಾಗಬೇಕು? ಸೂರ್ಯನಿಗೆ ಛತ್ರಿ ಹಿಡಿಯೋಕ್ಕಾಗುತ್ತಾ? ಅಲ್ಲ, ಸೂರ್ಯನಿಗೆ ಏನಾದ್ರು ಬೆಳಕು ಮರೆ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಇವಾಗ ನೋಡಿ, ಯಾವುದೇ ಪದಾರ್ಥ ಸೂರ್ಯ ಇದ್ದಾಗ ಬೆಳಗ್ತಾ ಇದೆ, ಹೌದ್ ತಾನೆ? ಅಲ್ಲ ಕಣ್ರಿ, ಸೂರ್ಯ ಇದ್ದಾಗ ಬೆಳಗ್ತಾ ಇದ್ದಾನೆ ಅಂತಂದ್ರೆ ನಮ್ಗೆ ಅಷ್ಟೇ ಸಾಕು. ಆ ಸೂರ್ಯನಿಗೆ ಯಾರು ಬೆಳಗ್ತಾ ಇದ್ದಾರೆ? ಸೂರ್ಯನಿಗೆ ಬೆಳಕು ಕೊಡ್ತಾ ಇರೋರು ಯಾರು? ಅವನಿಂದ ಸೂರ್ಯ ಬೆಳಗ್ತಾ ಇರೋನು ಅಂದ್ರೆ ಅವಾಗ ಏನಾಗುತ್ತೆ? ಒಂದ್ ಪಕ್ಷ ಸೂರ್ಯ ಇಲ್ಲದೇ ಇದ್ರೂ ಕೂಡ ಆ ಆತ್ಮ ಜ್ಯೋತಿ ಅಂತಕ್ಕಂಥದ್ದು ಇದ್ರೆ ಅವಾಗ ನಮಗೆ ವಿಷಯ ಗೊತ್ತಾಗಬೇಕು, ಬೆಳಗ್ಬೇಕಲ್ಲ.
ಹೌದ್ ತಾನೆ? ಯಾಕೆ ಅಲ್ಲಿಂದ ಬೆಳಕು ಬಂದಿರೋದು. ಸೂರ್ಯನಿಗೆ ಬೆಳಕು ಅದು ಆಗಂತುಕ. ಸೂರ್ಯ ಹೊಟ್ಟೋದ್ರು ಕೂಡ ಅವನು ಸೋರ್ಸ್ ಅಂತ ಹೇಳ್ತೀವಲ್ಲ, ಸೋರ್ಸ್ ಅಲ್ಲಿ ಏನ್ ಬೆಳಕಿದೆ ಆ ಬೆಳಕಿನಿಂದ ನಮಗೆಲ್ಲ ಕಾಣುತ್ತೆ. ಆದ್ರೆ ಆ ಸೋರ್ಸ್ ಅಂತಕ್ಕಂಥ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆ? ಇವೆಲ್ಲ ಜೋರಾಗಿದೆ ಬೆಳಕು. ಹೇಗೆ ಉದಾಹರಣೆ ಕೊಡೋದಾದ್ರೆ ನೋಡಿ, ನಕ್ಷತ್ರ ಇದೆ. ನಕ್ಷತ್ರ ಅಂತಕ್ಕಂಥದ್ದು ಯಾವಾಗ ಬೆಳಗ್ತಾ ಇದೆ? ಅಯ್ಯೋ, ಎಲ್ಲಾ ಕಾಲದಲ್ಲೂ ಕೂಡ ಬೆಳಗ್ತಾ ಇದೆ ಪ್ರಖರವಾಗಿ. ಶುಕ್ರ ಇದ್ದಾನೆ. ಶುಕ್ರ ಏನು ಒಳ್ಳೆ ಪ್ರಖರವಾಗಿ ಎಷ್ಟು ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾನೆ. ಯಾವಾಗ? ಬೆಳಗಿನ ರಾತ್ರಿ ಹೊತ್ತು ಎಷ್ಟು ಪ್ರಖರವಾಗಿದ್ದಾನೋ ಬೆಳಗಿನ ಹೊತ್ತು ಅಷ್ಟೇ ಪ್ರಖರವಾಗಿದ್ದಾನೆ. ಆದರೆ ಬೆಳಗಿನ ಹೊತ್ತು ಗೊತ್ತಾಗೋದೇ ಇಲ್ಲ. ಗೊತ್ತಾಗೋದೇ ಆದಾಗ ರಾತ್ರಿ ಹೊತ್ತು. ಯಾಕೆ? ಆ ಶುಕ್ರನ ಬೆಳಕಿಗಿಂತಲೂ ಕೂಡ ಪ್ರಖರವಾಗಿರತಕ್ಕಂಥ ಬೆಳಕು ನಮಗೆ ಗೊತ್ತಾಗ್ತಾ ಇದೆ, ನಮ್ಮ ಅನುಭವದಲ್ಲಿ ಇದೆ. ಆದ್ದರಿಂದ ಆ ಬೆಳಕು ನಿಂತು ಹೋದಾಗ ಆ ಶುಕ್ರ ಬೆಳಕು ಗೊತ್ತಾಗುತ್ತೆ. ಹಾಗೆ ಇಲ್ಲಿಯೂ ಕೂಡ ಜಾಗ್ರವಸ್ಥೆ ಎಂಬ ಬೆಳಕು, ಆ ಬೆಳಕಿನಿಂದ ಆ ಆತ್ಮನ ಸ್ವಯಂ ಜ್ಯೋತಿಷ್ವ ಅಂತಕ್ಕಂಥದ್ದು ಮರೆಯಾಗ್ಬಿಟ್ಟೆ. ಗೊತ್ತಾಗ್ತಾ ಇಲ್ಲ. ಆ ಆತ್ಮನ ಸ್ವಯಂ ಜ್ಯೋತಿಷ್ವವನ್ನ ಗೊತ್ತುಪಡಿಸುವುದಕ್ಕಾಗಿ ಈ ಸ್ವಪ್ನ ಬಂದಿರತಕ್ಕಂಥದ್ದು. ಯಾಕೆ? ಈ ಸ್ವಪ್ನದಲ್ಲಿ ಜಾಗೃತರ ಯಾವ ಬೆಳಕು ಇಲ್ಲ, ಹೌದ್ ತಾನೆ? ಆದ್ದರಿಂದ ಈ ಸ್ವಪ್ನದಲ್ಲಿ ಏನಾಗಿದೆ ನೋಡಿ, ಅಲ್ಲೂ ಕೂಡ ನಮ್ಗೆ ಏನಾಗ್ತಾ ಇದೆ, ರಥ ತೋರ್ತಾ ಇದೆ, ರಥಯೋಗ ಪಂಥ ಎಲ್ಲ ತೋರ್ತಾ ಇದೆ. ಆದ್ರೂ ಕೂಡ ಆದ್ದರಿಂದ ಏನಾಗ್ತಾ ಇದೆ ಅಲ್ಲಿ, ಓಹೋ ಇದು ಯಾತ್ರೆ ತೋರ್ತಾ ಇದೆ, ಏನು ಇಲ್ವಲ್ಲಪ್ಪ, ಅಲ್ಲಿ ಯಾರೂ ಇಲ್ಲ, ಪದಾರ್ಥ ಇಲ್ಲ, ಅದಿಲ್ಲ, ಇದ್ರ ಏನೂ ಇಲ್ಲ ಸ್ವಪ್ನದಲ್ಲಿ. ಆದರೂ ಕೂಡ ಇವೆಲ್ಲ ತೋರ್ತಾ ಇದೆ. ಇವೆಲ್ಲವೂ ಕೂಡ ತೋರುವುದಕ್ಕೆ ಕಾರಣ ಆತ್ಮನ ಸ್ವಯಂ ಜ್ಯೋತಿಷ್ವ ಅಂತ ಅನ್ನುವುದು ಸಿದ್ಧವಾಗಬೇಕು. ಅದಕ್ಕಾಗಿ ಈ ಸ್ವಪ್ನ ಈ ದೃಷ್ಟಾಂತವನ್ನು ಹೇಳಿದ್ದಾರೆ. ಅಲ್ಲಿ ರಥಗಳನ್ನು ಸೃಷ್ಟಿಸಿಕೊಳ್ಳುತ್ತಾನೆ, ರಥಯೋಗ ಪಂಥಾನಗಳನ್ನು ಸೃಷ್ಟಿಸಿಕೊಳ್ಳುತ್ತಾನೆ ಅಂತ ಹೇಳಿದೆ. ಅಂದ್ರೆ ಸೃಷ್ಟಿಸಿಕೊಳ್ತಾನೆ ನಮ್ಗೆ ಕಾಣ್ತಾ ಇದೆ, ನಮ್ಮ ಅನುಭವದಲ್ಲಿದೆ. ಅದು ಯಾವುದರ ಒಂದು ಬಲದಿಂದ? ಆತ್ಮನ ಸ್ವಯಂ ಜ್ಯೋತಿಷ್ವ. ಹೀಗೆ ಆತ್ಮನ ಸ್ವಯಂ ಜ್ಯೋತಿಷ್ವವನ್ನು ಸಿದ್ಧ ಮಾಡುವುದಕ್ಕಾಗಿ ಇಲ್ಲಿ ನೋಡಿ, ಜಾಗೃತ ಅವಸ್ಥೆಯಲ್ಲಿ ಸ್ವಯಂ ಜ್ಯೋತಿಷ್ವಂ ದುರ್ವಿವೇಚನಂ, ಅಂದ್ರೆ ಅಷ್ಟೊಂದು ವಿಂಗಡಣೆ ಮಾಡಿ ಗೊತ್ತು ಮಾಡೋಕ್ಕಾಗೋದಿಲ್ಲ. ಇತಿ ತದ್ವಿವೇಚನಾಯ, ಅದನ್ನು ತಿಳಿಸಿಕೊಡುವುದಕ್ಕಾಗಿ, ಬಿಡಿಸಿ ತಿಳಿಸಿಕೊಡುವುದಕ್ಕಾಗಿ ಸ್ವಪ್ನ ಉಪನ್ಯಸ್ತ. ಅದಕ್ಕಾಗಿ ಈ ಸ್ವಪ್ನ ದೃಶ್ಯ ಎಲ್ಲವನ್ನೂ ಕೂಡ ಹೇಳಿದ್ದಾರೆ. ಎಂಥ ಒಂದು ಆರ್ಗ್ಯುಮೆಂಟ್ ನೋಡಿ ಹೇಳಿದ್ದಾರೆ. ಅದೇನು ಹೇಳಿದ್ದ ಹಿಂದೆ ಏನು ಹೇಳಿದ್ರು? ಸ್ವಪ್ನ ಇದೇ ಕಂಪ್ನಿ ಯಾಕೆ ಗೊತ್ತೇನ್ರಿ, ಅದು ಮುಂದೆ ಮುಂದೆ ಆಗತಕ್ಕಂಥ ಸೂಚಕ ಅವೆಲ್ಲ ಬಹಳ ಕೆಳಮಟ್ಟದ ಮಾತಾದಷ್ಟೇ ಇರ್ಬೋದು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೂ ಇಲ್ಲಿ ಸೂತ್ರ ಭಾಷೆಯ ಘನತೆಗೆ ತಕ್ಕ ಒಂದು ಸಮಾಧಾನ ಅಲ್ಲ ಅದು, ಇದು ತಕ್ಕ ಸಮಾಧಾನ. ಆತ್ಮನ ಸ್ವಯಂ ಜ್ಯೋತಿಷ್ವವನ್ನ ಗೊತ್ತುಪಡಿಸುವುದಕ್ಕಾಗಿ ಈ ಸ್ವಪ್ನ ಅಂತಕ್ಕಂಥದ್ದನ್ನ ಹೇಳಿರುವುದು ಅಂತ ಅಂದ್ಬಿಟ್ಟು, ತತ್ರ ಯದಿ ತಥಾದಿ ಸೃಷ್ಟಿವಚನಂ ಶ್ರುತ್ಯಾನೀತ ತದಾ ಸ್ವಯಂ ಜ್ಯೋತಿಷ್ವಂ ನ ನಿರ್ಣೀತಂ ಸ್ಯಾತ್. ನೋಡಪ್ಪ, ನೀನು ಹೇಳುವ ಹಾಗೆ ಅಲ್ಲಿ ರಥವನ್ನು ಸೃಷ್ಟಿಸಿಕೊಳ್ಳುತ್ತಾನೆ, ರಥಯೋಗ ಎಲ್ಲವನ್ನೂ ಸೃಷ್ಟಿಸಿಕೊಳ್ಳುತ್ತಾನೆ ಎನ್ನುವ ವಾಕ್ಯ ಇದೆಯಲ್ಲ, ಅದನ್ನ ಆ ಶ್ರುತಿ ವಾಕ್ಯವನ್ನ ರಥ ಸೃಷ್ಟಿವಚನ, ಶ್ರುತ್ಯ ಅಂದ್ರೆ ಶ್ರುತಿ ಏನ್ ಹೇಳಿದೆ ವಾಕ್ಯ ಪದಾರ್ಥ ಅಷ್ಟೇ, ಹಾಗೆ ನಾವು ಅರ್ಥ ಮಾಡಿಕೊಂಡು ಬಿಟ್ರೆ ಆಗ ಸ್ವಯಂ ಜ್ಯೋತಿಷ್ವಂ ನ ನಿರ್ಣೀತಂ ಸ್ಯಾತ್. ಆಗ ಆತ್ಮನ ಸ್ವಯಂ ಜ್ಯೋತಿಷ್ವವನ್ನ ನಿರ್ಣಯ ಮಾಡಿದ ಹಾಗಾಗಲಿಲ್ಲ. ಅದನ್ನ ಹಾಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಏನು ನಿಜವಾಗಿಯೂ ಕೂಡ ಅಲ್ಲಿ ಯಾವುದು ಇಲ್ಲ, ಬೆಳಕಿಲ್ಲ, ಅದ್ರ ಯಾವುದೂ ಇಲ್ಲ. ಇಲ್ಲೇ ಇದ್ರೂ ಕೂಡ ಅವೆಲ್ಲ ನಮಗೆ ಕಾಣ್ತಾ ಇರೋದಕ್ಕೆ ಯಾವುದು? ಆತ್ಮನ ಸ್ವಯಂ ಜ್ಯೋತಿಷ್ವ ಆ ಬೆಳಕಿನಿಂದ ಕಾಣ್ತಾ ಇದೆ. ಬೃಹದಾರಣ್ಯಕದಲ್ಲಿ ಅದ್ಭುತವಾದ ಉದಾಹರಣೆ ಯಾಜ್ಞವಲ್ಕ್ಯರು ಕೊಡ್ತಾ ಇರ್ತಕ್ಕಂಥದ್ದು ನೋಡೋಣ. ಈಗ ಇದನ್ನ ಮುಗಿಸ್ಬೋಣ ಆಯ್ತಾ? ತಸ್ಮಾತ್ ರಥಾದ್ಯಭಾವ ವಚನಂ ಶ್ರುತ್ಯ ರಥಾದಿ ಸೃಷ್ಟಿವಚನಂತು
ಭಕ್ತ್ಯ ಇತಿ ವ್ಯಾಖ್ಯೇಯ. ಈಗ ಈ ಅಲ್ಲಿ ರಥವನ್ನು ಸೃಷ್ಟಿಸಿಕೊಳ್ಳುತ್ತಾನೆ ಅಂತ ಹೇಳಿದೆಯಲ್ಲ ವಾಕ್ಯ, ಅದನ್ನ ಗೌಣಾರ್ಥದಲ್ಲಿ ತೆಗೆದುಕೊಳ್ಳಬೇಕು. ಯಾಕೆ? ಗೌಣಾರ್ಥದಲ್ಲಿ ತೆಗೆದುಕೊಂಡ್ರೆ ಮಾತ್ರ ಆತ್ಮನ ಸ್ವಯಂ ಜ್ಯೋತಿಷ್ವ ಅಂತ ಅನ್ನೋದನ್ನ ಗೊತ್ತು ಮಾಡಿದ ಹಾಗಾಗುತ್ತೆ, ಹೇಳಿದ ಹಾಗಾಗುತ್ತೆ, ತಿಳಿಸಿದ ಹಾಗಾಗುತ್ತೆ. ಮತ್ತೆ ಮುಂದೆ ಇದೆಯಲ್ಲ ಯಾವುದದು? ಸೃಷ್ಟಿ ವಚನಂ ತಸ್ಮ ರಥ್ಯಾದಿ, ಆ ರಥ್ಯಾದಿ ಅಭಾವ ವಚನಂ, ಅಲ್ಲಿ ನ ತತ್ರ ರಥಾಃ ರಥಯೋಗಾಃ ನ ಪಂಥಾನಃ, ಯಾವುದು ಇಲ್ಲ ಅಂತ ಹೇಳಿದಾರಲ್ಲ, ಅದನ್ನ ತಸ್ಮಾತ್ ರಥಾದ್ಯಭಾವ ವಚನಂ, ರಥ ಯಾವುದು ಇಲ್ಲ ಅಂತ ಹೇಳಿದ್ದಾರೆ ಅದನ್ನ ಈ ಶ್ರುತಿ ಹೇಗೆ ಹೇಳಿದೆ ಹಾಗೆ ರಥಾದಿ ಸೃಷ್ಟಿವ ಅದನ್ನ ಹಾಗೆ ತಿಳ್ಕೊಳ್ಬೇಕು. ಶ್ರುತಿ ರಥಾದಿಗಳ ಅಭಾವವನ್ನು ಹೇಳಿದಾಗ ಅದು ಅದೇ ಅರ್ಥವನ್ನು ಮಾಡ್ಕೊಂಡು ತಿಳ್ಕೊಳ್ಳೋದ್ರೆ ಮುಖ್ಯ ಅರ್ಥ, ಮುಖ್ಯ ತಿಳ್ಕೊಳ್ಬೇಕು. ಮತ್ತೆ ಸೃಷ್ಟಿ ವಚನ ಸೃಷ್ಟಿಸಿಕೊಳ್ಳುತ್ತಾನೆ ಅಂತ ಹಿಂದೆ ಹೇಳಿದೆಯಲ್ಲ, ಅದನ್ನ ಏನ್ ಮಾಡಬೇಕು? ಸೃಷ್ಟಿ ವಚನ ಭಕ್ತ್ಯ, ಭಕ್ತ್ಯ ಇದೆ. ಭಕ್ತ್ಯ ಅಂದ್ರೆ ಭಾಕ್ತತ್ವೇನ ಅಂತ ಅರ್ಥ. ಅಂದ್ರೆ ಅದನ್ನ ಗೌಣಿ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ವಿಂಗಡಣೆ ಮಾಡಿ ಹೇಳಿದ್ರು. ಏನಂತ ನೋಡಪ್ಪ, ಮೊದಲು ಅಲ್ಲಿ ಏನು, ಅಲ್ಲಿ ಸ್ವಪ್ನದಲ್ಲಿ ಅವನು ರಥವನ್ನು, ರಥಯೋಗವನ್ನು, ಪಂಥಾನವನ್ನು ಸೃಷ್ಟಿಸಿಕೊಳ್ಳುತ್ತಾನೆ ಅಂತ ಇದೆಯಲ್ಲಪ್ಪ, ಅದನ್ನ ಗೌಣಾರ್ಥದಲ್ಲಿ ತೆಗೆದುಕೊಳ್ಳಬೇಕು. ಮತ್ತೆ ಮುಂದೆ ಏನ್ ಹೇಳ್ತಾರಲ್ಲಿ, ನ ತತ್ರ ರಥಾಃ ರಥಯೋಗಾಃ ಅಂತ ಎಲ್ಲ ಅಭಾವ ಹೇಳಿದ್ದಲ್ಲ, ಇಲ್ಲ ಅಂತ, ಅದನ್ನ ಮುಖ್ಯಾರ್ಥದಲ್ಲಿ ತೆಗೆದುಕೊಳ್ಳಬೇಕು. ಹಾಗಾದರೆ ಮಾತ್ರ ಆತ್ಮನ ಸ್ವಯಂ ಜ್ಯೋತಿಷ್ವವನ್ನ ಸಿದ್ಧ ಮಾಡಿದ ಹಾಗಾಗುತ್ತದೆ. ಬೃಹದಾರಣ್ಯಕದಲ್ಲಿ ಸೊಗಸಾಗಿ ಬಂದಿರತಕ್ಕಂಥ ವಿಚಾರ. ಯಾಜ್ಞವಲ್ಕ್ಯರು ಆತ್ಮನ ಸ್ವಯಂ ಜ್ಯೋತಿಷ್ವವನ್ನ ಸಿದ್ಧ ಮಾಡ್ತಾರೆ. ಆಗ ಇಲ್ಲಿ ಈ ಒಂದು ಭಾಗ ಇದೇ ಅರ್ಥ ಕೊಡ್ತಕ್ಕಂಥ ಭಾಗ ಬರುತ್ತೆ. ಅದನ್ನ ನಾಳೆ ಹೇಳ್ತೇನೆ, ಯಾಕೆ ಟೈಮ್ ಆಯ್ತು, ಇದು ಮುಗಿಸ್ಕೊಂಡ. ಭಕ್ತಿ ಯಾಕೆ ಏತೇನ ನಿರ್ಮಾಣ ಶ್ರವಣಂ ವ್ಯಾಖ್ಯಾತಂ. ಹೀಗೆ ನಾವು ಆ ಮೊದಲು ಹೇಳಿದ್ದು ರಥವನ್ನ ಸೃಷ್ಟಿಸಿಕೊಳ್ಳುತ್ತಾನೆ ಎಂಬುದನ್ನ ಗೌಣಾರ್ಥದಲ್ಲಿಯೂ ಕೂಡ ಅಲ್ಲಿ ಯಾವುದೂ ಇಲ್ಲ, ರಥವೂ ಇಲ್ಲ, ರಥವಂಥವೂ ಇಲ್ಲ, ರಥಯೋಗವೂ ಇಲ್ಲ, ಪಂಥ ಯಾವುದೂ ಇಲ್ಲ ಅಂತ ಅನ್ನುವುದನ್ನ ಮುಖ್ಯ ಅಭಾವ ಇದೆಯಲ್ಲ ಅದನ್ನ ಮುಖ್ಯಾರ್ಥದಲ್ಲಿಯೂ ತೆಗೆದುಕೊಳ್ಳಬೇಕು ಅಂತ ಹೇಳಿ, ಇದರಿಂದ ಈ ನಿರ್ಮಾಣ ಶ್ರವಣ, ನಿರ್ಮಾಣ ಶ್ರುತಿ ಇದೆಯಲ್ಲ, ಇದು ಅವನು ನಿರ್ಮಿಸಿಕೊಳ್ಳುತ್ತಾನೆ ಅಂತ ಇದೆಯಲ್ಲ, ಅದಕ್ಕೆ ನಾವು ಅರ್ಥ ಮಾಡಿದ್ದೇವೆ, ಹೀಗೆ ಅರ್ಥ ಮಾಡಬೇಕು ಅಂದ್ಬಿಟ್ಟು ಯದಪ್ಯುಕ್ತಂ. ಇನ್ನೊಂದು ಅದಾಯ್ತದು. ಈಗ ಇನ್ನೊಂದು ಕಾರಣ ಹೇಳಿದ್ದ ಅವನು, ಪ್ರಾಜ್ಞ ಇದನ್ನ ಸೃಷ್ಟಿಸಿಕೊಳ್ತಾನೆ ಅಂತ ಹೇಳಿ ಈಶ್ವರ ಅಂತ ಹೇಳಿದ್ದ ನೋಡಿ ಅವನು. ಪ್ರಾಜ್ಞ ಅಂತ ಹೇಳಿ ಆ ಪ್ರಾಜ್ಞತ್ವವನ್ನು ಈಶ್ವರನಿಗೆ ಆರೋಪಿಸಿ, ಓಹೋ ಇದೆಲ್ಲ ಈಶ್ವರ ಸೃಷ್ಟಿ ಮಾಡ್ಕೊಳ್ತಾನೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದ. ಯದಪ್ಯುಕ್ತಂ ಪ್ರಾಜ್ಞಮೇನಂ ನಿರ್ಮಾತಾರಂ ಮಾಮನಂತಿ ತದಪ್ಯಸತ್. ನೋಡಪ್ಪ, ಇನ್ನೊಬ್ಬ ಪೂರ್ವ ಪಕ್ಷಿ ಹೇಳಿದ್ದ ನೋಡಿ, ಇದನ್ನೆಲ್ಲವನ್ನು ಕೂಡ ಪ್ರಾಜ್ಞಾತ್ಮ ಸೃಷ್ಟಿ ಮಾಡಿಕೊಳ್ಳುತ್ತಾನೆ ಅಂತ ಹೇಳಿ ಈಶ್ವರ ಸೃಷ್ಟಿಯನ್ನ ಅವನು ಹೇಳಿದ್ನಲ್ಲ, ತದಪಿ ಅಸತ್, ಅದು ಸರಿ ಇಲ್ಲ. ಯಾಕೆ ಅಂದ್ರೆ ಇದು ಶ್ರುತ್ಯಂತರೆ, ಇದು ಶ್ರುತಿ ಉದಾಹರಣೆ ಇದೆ ನೋಡಿ, ಬೇರೆ ಕಡೆ ನೋಡಿ, ಮುಂದೆ ನೋಡಿ. ಶ್ರುತ್ಯಂತರೆ ಸ್ವಯಂ ವಿಹತ್ಯ ಸ್ವಯಂ ನಿರ್ಮಾಯ ಸ್ವೇನ ಭಾಸ ಸ್ವೇನ ಜ್ಯೋತಿಷ ಪ್ರಸ್ವಪಿತಿ ಅಂತ ಇದೆ. ಅದೇನು? ತಾನೇ ಅದನ್ನ ನಾಶ ಮಾಡಿಕೊಂಡು, ವಿಹತ್ಯ ಅಂದ್ರೆ ಕೊಂದಾಕೊಂಡು, ನಾಶ ಮಾಡಿಕೊಂಡು, ತಾನೇ ನಾಶ ಮಾಡಿಕೊಂಡು, ತಾನೇ ಸೃಷ್ಟಿಸಿಕೊಂಡು, ಇವೆಲ್ಲ ಹೇಗೆ ಮಾಡ್ತಾನೆ? ಸ್ವೇನ ಭಾಸ, ತನ್ನ ಒಂದು ಸ್ವಯಂ ಜ್ಯೋತಿಷ್ವದ ಬೆಳಕಿನಿಂದಲೇ, ಸ್ವೇನ ಜ್ಯೋತಿಷ ಆ ಒಂದು ಬೆಳಕಿನಿಂದಲೇ ಪ್ರಸ್ವತಿತಿ, ಅವನೇನ್ ಮಾಡ್ತಾ ಇದ್ದಾನೆ? ಆವಾಗ ಅಲ್ಲಿ ಅವನು ನಿದ್ರೆ ಅಂತಕ್ಕಂಥದ್ದು ಸ್ವಲ್ಪ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ಏನ್ ಮಾಡಿದ್ದಾರೆ? ಈ ಒಂದು ಪರಮಾತ್ಮನನ್ನ ಸತ್ಯತೆ ಅವನ ಸ್ವಯಂ ಜ್ಯೋತಿಷ್ವ ಅಂತ ಹೇಳಿದ್ದಾರೆ. ಇಲ್ಲಿಯೂ ಕೂಡ ಏನ್ ಹೇಳಿದ್ದಾರೆ ಮುಂದೆ? ಇಹ ಅಪಿ ನೋಡಿ,
ಏಷ ಸುಪ್ತೇಷು ಜಾಗರ್ತಿ ಇತಿ ಪ್ರಸಿದ್ಧಾನುವಾದಾತ್ ಜೀವ ಏವಾಯಂ ಕಾಮಾನಾಂ ನಿರ್ಮಾತ ಸಂಕೇತ್ಯತೆ. ಇಲ್ಲಿ ಈ ಒಂದು ಕಠೋಪನಿಷತ್ತಿನಲ್ಲಿ ಯ ಏಷಃ ಸುಪ್ತೇಷು ಜಾಗರ್ತಿ, ಸುಪ್ತೇಷು ಅಂದ್ರೇನು, ಅನ್ಯೇಷು ಕರಣೇಶು ಸುಪ್ತೇಷು ಅಂತ ಅರ್ಥ. ಬೇರೆ ಎಲ್ಲ ಕರಣಗಳು ಕೂಡ ಸುಪ್ತವಾಗಿರುವಾಗ ಯಹ ಜಾಗರ್ತಿ ಅಂದ್ರೆ ಯಹ ಏಷಃ ಜಾಗರ್ತಿ, ಯಾವ ಇವನು ಅಂದ್ರೇನು, ಅವನೇ ಪ್ರಾಣ. ಪ್ರಾಣ ಮಾತ್ರ ಜಾಗೃತವಾಗಿರುತ್ತೆ. ಎಷ್ಟ ಗಾಢವಿದ್ರೆ ಏನು ಇಲ್ಲ ಅಲ್ಲಿ, ಎಲ್ಲಿ ಆ ಪ್ರಾಜ್ಞಾವಸ್ಥೆಯಲ್ಲಿ. ಹೌದ್ ತಾನೆ? ಯಥೋ ಸುಪ್ತವನ ಕಂಚನ ಕಾಲಂ ಇದೆಯಲ್ಲ, ಏನೂ ಇಲ್ಲ ಅಲ್ಲಿ. ಆದರೂ ಕೂಡ ಏನಾಗಿದೆ, ಏನು ಇಲ್ವಲ್ಲ, ಮತ್ತೆ ಇವನು ಇಲ್ವಾ ಹಾಗಾದ್ರೆ? ಅಯ್ಯೋ ಅವನು ಇದ್ದೇ ಇದೆ ಅನ್ಕಂಡ್ರಿ. ಯಾಕೆ ಅಂದ್ರೆ ಏಷು ಸುಪ್ತೇಷು ಪ್ರಾಣಾದಯ ಜಾಗರ್ತಿ. ಪ್ರಾಣಾದಿಗಳು ಜಾಗೃತವಾಗಿರುತ್ತೆ, ಆದಿಗಳು ಶರೀರ ಹೊತ್ಕೊಂಡಿರ್ತವೆ. ಇದನ್ನ ಪ್ರಸಿದ್ಧಾನುವಾದ, ಹೀಗೆ ಒಂದು ಪ್ರಸಿದ್ಧವಾದ ಒಂದು ವಾಕ್ಯ ಇದೆ. ಅದನ್ನ ಜೀವ ಏವಾಯಂ ಕಾಮಾನಾಂ ನಿರ್ಮಾತ ಸಂಕೇತ್ಯತೆ. ಹಾಗಾಗಿ ಈ ಪ್ರಾಣಗಳು ಜೀವ ಇದೆ ಅಂತಾನೆ ಅವನು ಹೇಳ್ತಾರೆ ಮಲಗಿದ್ದವನಿಗೆ. ಜೀವನು ಇವನ್ನೆಲ್ಲೂ ಸೃಷ್ಟಿಸಿಕೊಳ್ಳುತ್ತಾನೆ ಎಂತ ತೀರ್ಮಾನವಾಗಬೇಕೇ ಹೊರತು ಈಶ್ವರನಲ್ಲ. ಸಸ್ಯತು ವಾಕ್ಯಶೇಷೇಣ. ಆ ಜೀವ ಅಂತಂದ್ರೆ ಯಾರು? ಇನ್ನು ಜೀವ, ಹಾಗಾಗಿ ನಿನ್ನ ಅದ್ವೈತ ಎಲ್ಲಿ ಹೋಯ್ತು? ಜೀವ ಸೃಷ್ಟಿ ಒಬ್ಬಿದಾನಲ್ಲ ಅಂದ್ರೆ ಅದಕ್ಕೆ ಮುಂದೆ ಹೇಳ್ತಾರೆ ನೋಡಪ್ಪ, ಜೀವ ಯಾರು ಗೊತ್ತೇನಪ್ಪ? ಜೀವ ಯಾರು ಅಂತಂದ್ರೆ ಅವನು ಯಾರು ಬೇರೆ ಅಲ್ಲ. ತದೇವ ಶುಕ್ರಂ ತದ್ ಬ್ರಹ್ಮ ತದೇವಾಮೃತ ಮುಚ್ಯತೆ ಅಥೋಪನಿಷತ್ತು. ಹೌದ್ ತಾನೆ? ಇಲ್ಲಿ ಅದೇ ಶುಕ್ರ ಶುಭ್ರವಾಗಿರ್ತಕ್ಕಂಥದ್ದು, ಅದೇ ತದ್ಬ್ರಹ್ಮ, ಅದೇ ಅಮೃತ ಅಂತ ಹೇಳಿ ಆ ಯಾವ ಜೀವನು ಪ್ರಾಣಾದ ಇದೆಯಲ್ಲ ಅದು ಜಾಗೃತವಾಗಿದ್ದುಕೊಂಡು ಎಲ್ಲವನ್ನೂ ಸೃಷ್ಟಿಸಿಕೊಳ್ಳುತ್ತಾನೆ ಅಂತ ಹೇಳಿ ಈಶ್ವರ ಅಲ್ಲ ಅಂತ ಹೇಳಿದ್ರು. ಆ ಜೀವ ಆದ್ರೂ ಯಾರು ಗೊತ್ತೇನು? ಅವನು ಯಾರದು? ಆ ಒಂದು ಶುಕ್ರ ತದ್ಬ್ರಹ್ಮ, ಅದೇ ಅವನಿಗೆ ಜೀವಭಾವಂ ವ್ಯಾವರ್ತ್ಯ. ಅವನಿಗೆ ಜೀವಭಾವವನ್ನು ತೆಗೆದು ಹಾಕಿಕೊಂಡು ಬ್ರಹ್ಮಭಾವ ಉಪದಿಶ್ಯತೆ. ಬ್ರಹ್ಮಭಾವವನ್ನು ಹೇಳಿದ್ದಾರೆ. ಬ್ರಹ್ಮಭಾವವನ್ನು ಹೇಳಿದಾಗ ಏನಾಯ್ತು? ಯಾವುದನ್ನು ಸೃಷ್ಟಿನೂ ಮಾಡ್ಕೊಂಡಿಲ್ಲ, ಏನು ಮಾಡ್ಕೊಂಡಿಲ್ಲ. ಆತ್ಮನ ಕರ್ತೃವೂ ಅಲ್ಲ, ಆತ್ಮನ ಭೋಕ್ತೃವೂ ಅಲ್ಲ, ಏನೂ ಅಲ್ಲ. ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋನ ಇದೆ ಕೊನೆಯ ವಾಕ್ಯ. ಅಲ್ಲಿಗೇನು, ಎಲ್ಲವೂ ಕೂಡ ಈ ಒಂದು ಆತ್ಮನ ಸ್ವಯಂ ಜ್ಯೋತಿಷವನ್ನು ನಿರೂಪಣೆ ಮಾಡುವುದಕ್ಕಾಗಿ ಆತ್ಮನಲ್ಲಿ ಅಧ್ಯಾರೋಪಿತವಾಗಿರ್ತಕ್ಕಂಥದ್ದು ಆತ್ಮನ ಸ್ವಯಂ ಜ್ಯೋತಿ ಸ್ವರೂಪ ಅಂತಕ್ಕಂಥದ್ದು. ನೋಡಿ, ಈ ಆತ್ಮನ ಸ್ವಯಂ ಜ್ಯೋತಿ ಸ್ವರೂಪ ಅಂತ ಇಲ್ಲಿ ನಿರ್ಣಯ ಮಾಡ್ತಾರದು ಇಲ್ಲಿ. ಆದರೆ ಇದೂ ಕೂಡ ಪರಮಾರ್ಥ ದೃಷ್ಟಿಯಿಂದ ಹೇಳಿದ್ದಲ್ಲ. ಏನು? ಆತ್ಮನು ಸ್ವಯಂ ಜ್ಯೋತಿ ಸ್ವರೂಪನಾಗಿದ್ದಾನೆ ಅಂತ ಅನ್ನೋದು ಕೂಡ ಏನಾಗಿದೆ ಗೊತ್ತೇನು? ಅಧ್ಯಾರೋಪ ದೃಷ್ಟಿಯಿಂದ ಮಾತ್ರ ಹೇಳಿದ ಮಾತು. ಆತ್ಮನಿಗೆ ಸ್ವಯಂ ಜ್ಯೋತಿಷ್ವ ಅನ್ನೋದು ಹೊಂದೋದಿಲ್ಲ. ಮತ್ತೆ ಯಾಕೆ ಸ್ವಾಮಿ ಹೇಳಿದ್ರಿ? ಈಗ ಗೊತ್ತಾಗಬೇಕಲ್ಲ, ಇದೆಲ್ಲ ಆತ್ಮನ ಒಂದು ಸ್ಥಿತಿ ಗೊತ್ತಾಗಬೇಕಾದ್ರೆ ಇವೆಲ್ಲ ಆರೋಪ ಮಾಡಿ ಹೇಳ್ಬೇಕಾಗ್ತದೆ. ಆತ್ಮನ ಸ್ವಯಂ ಜ್ಯೋತಿ ಇದನ್ನ ಪ್ರಶ್ನೋಪನಿಷತ್ತಿನಲ್ಲಿ ಸೊಗಸಾಗಿ ನಿರ್ಣಯ ಮಾಡಿದ್ದಾರೆ. 4ನೇ ಪ್ರಶ್ನೆಯಲ್ಲಿ ಆತ್ಮನ ಸ್ವಯಂ ಜ್ಯೋತಿಯಾಗಿದ್ದಾನೆ ಅನ್ನುವುದೂ ಸರಿಯಲ್ಲ, ಅದು ಕಟ್ಟ ಕಡೆಯ ನಿರ್ಧಾರ. ಇಲ್ಲಿ ಅಷ್ಟಿಲ್ಲ, ಇದಿಲ್ಲ. ಇಲ್ಲಿ ಮಾತ್ರ ಹೇಳಿದ್ದಾರೆ. ಮುಂದೆ ಇದಾದ್ಮೇಲೆ ಬರುತ್ತೆ ನೆಕ್ಸ್ಟ್ ಉಭಯ ಲಿಂಗಾಧಿಕರಣ, ಮುಂದೆ 1-2 ದಿಕ್ಕ ಬರುತ್ತೆ. ಅಲ್ಲಿ ಇದನ್ನು ನಿರ್ಣಯ ಮಾಡಿದ್ದಾರೆ. ಇಲ್ಲಿ ನೋಡ ಇಷ್ಟು ಏನು ಧರ್ಮ ಈಶ್ವರ ಇತ್ಯಾದಿವತ್ ಇತಿ ನ ಬ್ರಹ್ಮ ಪ್ರಕರಣ ವಿರುದ್ಧತೆ. ಹೀಗಾಗಿ ಇದು ಬ್ರಹ್ಮವನ್ನ ತಿಳಿಸುವುದಕ್ಕಾಗಿ ಉಪಾಯವಾಗಿ ಇದೆಲ್ಲ ಬಂದಿದೆ ಹೊರತು ಇನ್ನೇನು ಇದಕ್ಕೆ ಪ್ರಾಮುಖ್ಯತೆ ಇಲ್ಲ ಅಂತ ಹೇಳಿ ಈ ಬ್ರಹ್ಮ ಪ್ರಕರಣಕ್ಕೆ ವಿರುದ್ಧವಾಗಿ ಏನು ಇಲ್ಲ. ಇದು ಜೀವ ಅಂತ ಇನ್ನೊಬ್ಬ ಇಲ್ಲ, ಇನ್ನೊಂದು ಅವಸ್ಥೆ ಅಂತ ಇನ್ನೊಂದು ಇಲ್ಲ. ಇದು ಬ್ರಹ್ಮವೇ. ಇದು ಏನು ಏಕಮೇವಾದ ದ್ವಿತೀಯವಾದ ಪರಬ್ರಹ್ಮ ತತ್ವ. ಅದನ್ನ ಹೇಳೋದಕ್ಕೆ ಬಂದಿದ್ದು ಯಾವ ವಿರೋಧವೂ ಇಲ್ಲ. ತತ್ವಮಸಿ, ಹಾಗೆ ಅದು ತತ್ವಮಸಿ ಇತ್ಯಾದಿ ವತ್.
ಬ್ರಹ್ಮಪರಣ ನ ವಿರೋಧ್ಯತೆ, ಬ್ರಹ್ಮ ಪ್ರಕರಣಕ್ಕೆ ಏನು ವಿರೋಧವೂ ಇಲ್ಲ. ಇಷ್ಟೆಲ್ಲ ಹೇಳ್ಬಿಟ್ರಲ್ಲಿ ವಿರೋಧ ಬಂತು, ವಿರೋಧ ಏನೂ ಇಲ್ಲ. ನಚ ಅಸ್ಮಾಭಿಃ ಸ್ವಪ್ನೇಪಿ ಪ್ರಾಜ್ಞ ವ್ಯವಹಾರ ಪ್ರತಿಷಿಧ್ಯತೆ ತಸ್ಯ ಸರ್ವೇಶ್ವರತ್ವಾತ್ ಸರ್ವಾಸ್ವಪಿ ಅವಸ್ಥಾಸು ಅಧಿಷ್ಠಾತೃತ್ವೋಪತ್ತೇಃ. ನೋಡಿ ಇನ್ನೊಂದು ಮಾತು ಹೇಳಿದೆ ನೋಡಿ, ಈ ಪ್ರಾಜ್ಞ ವ್ಯವಹಾರ ಸ್ವಪ್ನದಲ್ಲಿ ಅಂತ ಇದೆಯಲ್ಲ, ಸುಷುಪ್ತಿಯಲ್ಲಿ ಪ್ರಾಜ್ಞ ವ್ಯವಹಾರ, ಅವನ ಪ್ರಾಜ್ಞನೆ ಈ ಸ್ವಪ್ನದಲ್ಲಿಯೂ ಕೂಡ ಅವನು ನಿರ್ಮಾತೃ ಅಂತ ಹೇಳಿದ್ರಲ್ಲ, ಅವನು ಪೂರ್ವಪಕ್ಷ ಹೇಳಿದ್ನಲ್ಲ, ನೋಡಪ್ಪ ನೀನು ಹೇಳಿದ್ಯಲ್ಲ, ಅದನ್ನ ನಾವು ಸಾರಾ ಸೆಂಟಾಗಿ ತಳ್ಳಿ ಹಾಕೋದೇನು ಇಲ್ಲ. ಹಿಂದಿನ ಸಂಧ್ಯೆ ಸೃಷ್ಟಿರಾಹಿತನಾಗ ಆ ನಿರ್ಮಾಣ ಶ್ರುತಿ ಇತ್ತಲ್ಲ, ನಿರ್ಮಾಣ ಶ್ರುತಿಯನ್ನ ಸಾರಾ ಸೆಟ್ಟಾಗಿ ತಳ್ಳಿ ಹಾಕಿದ್ವಿ. ಅದರ ಮುಖ್ಯಾಸ್ತ್ರ ತೆಗೆದುಕೊಳ್ಬೇಕು ನೀನು ಹೇಳಿದ್ಯಲ್ಲ, ಅದನ್ನು ತಳ್ಳಿ ಹಾಕಿದ್ವಿ. ಆದ್ರೆ ಇನ್ನೊಬ್ಬ ಪೂರ್ವಪಕ್ಷ ಹೇಳಿದ್ನಲ್ಲ, ಈಶ್ವರ ಅಂತಂತ ಏನೋ ಪ್ರಾಜ್ಞಾ ಈಶ್ವರ ಅಂತ ಹೇಳಿದ್ನಲ್ಲಪ್ಪ, ಅದನ್ನ ನಾವು ಸಾರಾ ಸಟ್ಟ ಏನೋ ತಳ್ಳಿ ಹಾಕ್ತಾ ಇಲ್ಲ. ಯಾಕೆ ತಳ್ಳಿ ಹಾಕ್ತಾ ಇಲ್ಲ ಗೊತ್ತೇನು? ಯಾಕೆ ಅಂತಂದ್ರೆ ಆ ಪ್ರಾಜ್ಞಾತ್ಮ ಅಂತ ಇದ್ದಾನಲ್ಲ, ಅವನು ಈ ಸರ್ವೇಶ್ವರತ್ವ ಅಂದ್ರೆ ಅವನು ಎಲ್ಲದಕ್ಕೂ ಕೂಡ ನಿಯಾಮಕನಾಗಿದ್ದು, ಎಲ್ಲ ಅವಸ್ಥೆಗಳಿಗೂ ಕೂಡ ಅವನು ಆಶ್ರಯಭೂತನಾಗಿದ್ದಾನೆ. ಅಷ್ಟು ಅವನಿಗೆ ಅವನು ಇವಾಗ ಪ್ರಾಜ್ಞಾತ್ಮನಿಗೂ ತುರಿಯಾತ್ಮನಿಗೂ ಏನೂ ಭೇದವಿಲ್ಲ. ನಾವು ಮಾಂಡವ್ಯ ಓದಿದ್ದೇವೆ, ಪ್ರಾಜ್ಞನೇ ಅವನೇ ಇಲ್ಲಿ. ಆದರೆ ಏನು ಒಂದೇ ಮತ್ತೆ ಪ್ರಾಜ್ಞಾ ತುರಿಯ ಬೇರೆ ಬೇರೆ ಯಾಕೆ ಹೇಳಿದ್ರು ಅಂತಂದ್ರೆ, ಬೇರೆ ಯಾವ ದೃಷ್ಟಿಯಲ್ಲಿಯೂ ಬೇರೆ ಅಲ್ಲಪ್ಪ. ಆದರೆ ಈ ಒಂದು ಅವಿದ್ಯೆ ಅಂತಕ್ಕಂಥದ್ದು ಈ ಪ್ರಾಜ್ಞಾತ್ಮನಲ್ಲಿ ಉಳ್ಕೊಂಡಿರ್ತಕ್ಕಂಥ ಇದು ಏನದು ಏನು ಅಂತಂದ್ರೆ, ಆ ಒಂದು ಪರಮಾರ್ಥಾತ್ಮ ಜ್ಞಾನ ಏಕಮೇವಾದ್ವಿತೀಯ ಜ್ಞಾನ ಉಳ್ಕೊಂಡ್ಬಿಟ್ಟಿದೆ ಅವನಲ್ಲಿ. ಯಾಕೆ ಹೇಗೆ ಹೇಳ್ತೀರ ಸ್ವಾಮಿ, ಒಳಗೆ ಏನು ಇಲ್ವಲ್ಲ, ಅಲ್ಲಿ ಏನು ಗೊತ್ತಾಗ್ತದೆ? ಏನು ಇಲ್ಲ ಅಂದ್ರೆ ನೋಡಪ್ಪ, ಎಚ್ಚೆತ್ತ ಮೇಲೆ ತಿರ್ಗ ಅವನು ಮನಕ್ಕೊಳ್ಳೋಕೆ ಮುಂಚೆ ಏನಾಗಿದ್ದು ಅದನ್ನೇ ಮುಂದುವರಿಸ್ತಾನೆ. ಅದನ್ನೇ ಮುಂದುವರಿಸ್ಬೇಕಾದ್ರೆ ಅದರ ಒಂದು ವಾಸನೆ ಇದ್ರೂ ತಾನೇ ಮುಂದುವರಿಸ್ತಾನೆ. ಇದ್ಯಾರು ಹೇಗೆ ಮುಂದುವರಿಸ್ತಾನೆ? ಹಾಗಾಗಿ ಆ ಒಂದು ವಾಸನೆ ಅವಿದ್ಯೆ ಅಂತಕ್ಕಂಥದ್ದು ಆ ಪ್ರಾಜ್ಞಾತ್ಮನಲ್ಲಿ ಇದೆ. ಅದರಿಂದ ಅವನು ಮುಂದುವರಿಸ್ಕೊಂಡು ಹೋಗ್ತಾನೆ. ಅಷ್ಟೇ ಅವನಿಗೆ ವ್ಯತ್ಯಾಸ ಆಗ್ತದೆ. ಅದನ್ನ ಹೋಯ್ತು ಅಂದ್ರೆ ತುರಿಯಾತ್ಮನೇ ಅಷ್ಟೇ ಹೊರತು ಈ ಸ್ವಪ್ನ ಮತ್ತೆ ವೈಶ್ವಾನರ ಮತ್ತೆ ಇವನು ಇದ್ದಾನಲ್ಲ ಆ ಸ್ವಪ್ನಾತ್ಮ, ಅವನ ಪ್ರಕಾರವಾಗಿ ಹಾಗೆ ಇವರಿಗೆ ಯಾವ ಕರ್ತು ಹೋಗ್ತಾ ಇಲ್ಲ. ಇವನಿಗೆ ತುರಿಯಾತ್ಮನೇ ಇವನು. ಇದೊಂದು ಬಿಟ್ಟರೆ ಇವನಿಗೆ ಯಾವ ಭೇದ ಇಲ್ಲ ಅಂತ ಹೇಳಿದ್ರು. ಆದ್ದರಿಂದ ಎಲ್ಲದಕ್ಕೂ ಆಶ್ರಯನಾಗಿರೋದ್ರಿಂದ ನಾವು ಅದನ್ನು ಸಾರಾ ಸತ್ತ ತಳ್ಳಿ ಹಾಕ್ತಾ ಇಲ್ಲ. ಪಾರಮಾರ್ಥಿಕಸ್ತು ನಾಯಂ ಸಂಧ್ಯಾಶ್ರಯ ಸರ್ಗೋ ವೇದಾದಿ ಸರ್ಗವತ್ ಇತ್ಯೇತಾವತ್ ಪ್ರತಿಪಾದ್ಯತೆ. ಆದರೆ ನಾವಿಷ್ಟೇ ನಾವಿಲ್ಲಿ ಪ್ರಕಾರ ಹೇಳ್ತಾ ಇರ್ತಕ್ಕಂಥದ್ದು, ಈ ಸಂಧ್ಯಾ ಸ್ವಪ್ನ ಅಂತ ಇದೆಯಲ್ಲ, ಅದನ್ನ ಸಂಧ್ಯಾಶ್ರಯ ಅದನ್ನ ಆಶ್ರಯಿಸಿಕೊಂಡಿರತಕ್ಕಂಥ ಸರ್ಗ ಆದ್ರೆ ಸೃಷ್ಟಿ ಉತ್ಪತ್ತಿ ಸೃಷ್ಟಿ ಇದೆಯಲ್ಲ, ಅದು ವೇದಾದಿ ಸರ್ಗವತ್ ಅಂದ್ರೆ ತಸ್ಮಾದ್ ಆತ್ಮನ ಆಕಾಶ ಸಂಭೂತ ಇವೆಲ್ಲ ಇದೆಯಲ್ಲ, ಅದರಂತೆ ಏನಾಗಿದೆ, ಪಾರಮಾರ್ಥಿಕವಾಗಿದೆ. ಈ ಒಂದು ಮುಖ್ಯಾರ್ಥದಲ್ಲಿ ಅದನ್ನು ನಾವು ತೆಗೆದುಕೊಳ್ಳಬಾರದು ಅಂತ ಇಷ್ಟೇ ನಮಗೆ ಈ ಒಂದು ಪ್ರಕರಣ ಹೇಳ್ತಕ್ಕಂಥ ಒಂದು ಲಕ್ಷಣ ಅಂತ ಹೇಳಿ ಅದನ್ನ ಮುಕ್ತಾಯ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಭಾಗ ಉಳ್ಕೊಂಡ್ಬಿಡ್ತು, ಅದು ಮುಗಿಸ್ಕೊಂಡು ಅನ್ಕೊಂಡಿದ್ದೆ. ಇದು ಇನ್ನೊಂದು ಈಗ ಸ್ವಪ್ನ ಇನ್ನೊಂದು ಹೇಳಿದ್ನಲ್ಲ, ಮಾಯಾ ಮಾತ್ರ ಅಂತೂ. ಈ ಮಾಯಾ ಮಾತ್ರ ಸ್ವಪ್ನ ಅಂತ ಹೇಳಿದ್ರಲ್ಲ, ಅದ್ರದ್ದು ಏನು ಅರ್ಥ ಆಗಂದ್ರೆ ಮಾಯಾ ಮಾತ್ರ ಅಂದ್ರೆ ಅದನ್ನ ಇದೊಂದು ಸ್ವಲ್ಪ ಭಾಗ ಹೇಳ್ತಾ ಇದ್ದಾರೆ. ಅದನ್ನ ಮುಂದಿನ ಭಾಗದಲ್ಲಿ ಸ್ವಲ್ಪ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್